ಇದೇನೋ ಮೋಜು ಮಸ್ತಿಗಾಗಿ ಹೆಣ್ಮಕ್ಕಳು ನಡೆಸುತ್ತಿರೋ ಸೈಕ್ಲಿಂಗ್ ಅಲ್ಲ, ಬದಲಾಗಿ ಮಹಿಳಾ ಸಶಕ್ತೀಕರಣದ ಉದ್ದೇಶವನ್ನಿಟ್ಟುಕೊಂಡು ಹೊರಟಿರುವ ಎನ್ಸಿಸಿ ಕೆಡೆಟ್ಗಳ ಸಾಹಸಗಾಥೆಯ ಕಥೆಯಿದು. ಕನ್ಯಾಕುಮಾರಿಯಿಂದ ದೆಹಲಿ ತಲುಪಿರುವ ಈ 20 ಮಂದಿ ಬಾಲಕಿಯರು ಈ ಮೂಲಕ ಸ್ತ್ರೀ ಶಕ್ತಿಯ ಮಹತ್ವ ಸಾರಲು ಹೊರಟಿದ್ದಾರೆ. ಹಾಗಿದ್ರೆ ಹೇಗಿದೆ ಇವರ ಪಯಣ ಅನ್ನೋದನ್ನ ನೋಡೋಣ ಬನ್ನಿ. ಇದು ಮಿಲಿಟರಿ ಪಡೆ ಎಂದೇ ಕರೆಸಿಕೊಳ್ಳುವ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ಅರ್ಥಾತ್ ಎನ್ಸಿಸಿ ವಿದ್ಯಾರ್ಥಿನಿಯರು ಇಂಥದ್ದೊಂದು ಸಾಹಸ ಮೆರೆದಿದ್ದಾರೆ. ಈಗಾಗಲೇ ಕನ್ಯಾಕುಮಾರಿಯಿಂದ ಹೊರಟಿರುವ ಈ ಬಾಲಕಿಯರ ತಂಡ ಕಾರವಾರವನ್ನು ದಾಟಿ ಮುಂದುವರೆದಿದೆ. ಇದೇ ತಿಂಗಳಾಂತ್ಯಕ್ಕೆ ದೆಹಲಿ ತಲುಪುವ ಗುರಿಯನ್ನ ಹೊಂದಿದ್ದಾರೆ. ಪ್ರತಿದಿನ ಏನಿಲ್ಲ ಅಂದ್ರೂ 100 ಕಿಲೋಮೀಟರ್ ಪ್ರಯಾಣಿಸಲಿರುವ ಈ ಬಾಲಕಿಯರ ತಂಡವು ಒಟ್ಟು 32 ದಿನಗಳ ಕಾಲ ಸಂಚರಿಸುವ ಮೂಲಕ 3232 ಕಿಲೋಮೀಟರ್ ಕ್ರಮಿಸಲಿದೆ. ನಿಯರ್ಲಿ 110 ಕಿಲೋಮೀಟರ್ ಅವರು ಮಾಡ್ತಿದ್ದಾರೆ, ಜರ್ನಿ ಮಾಡ್ತಿದ್ದಾರೆ. ಎಲ್ಲರೂ ಎಸ್ ಡಬ್ಲ್ಯೂ ಗರ್ಲ್ಸ್ ಕೆಡೆಟ್ ಇದ್ದಾರೆ. ಅವರು ಫಿಮೇಲ್ ಎಂಪವರ್ಮೆಂಟ್ ಬಗ್ಗೆ ಹೇಳ್ತಾ ಇದ್ದಾರೆ. ಅದರಿಂದ ಇವ್ರ ಜೊತೆ ಬಂದರು ನಾವು ತೋಡೂರಿಂದ ಇಲ್ಲಿ ತನಕ. ಸುಮಾರು ಚಲೋ ಎಕ್ಸ್ಪೀರಿಯನ್ಸ್ ಇತ್ತು. ಎಲ್ಲರೂ ಫ್ರೆಂಡ್ಲಿ ಇದ್ದಾರೆ. ಲೈಕ್ ಅವ್ರದ್ದು ಎಕ್ಸ್ಪೀರಿಯನ್ಸ್ ಬಗ್ಗೆ ಕೇಳಿ ಅವ್ರು ಹೆಂಗೆ ಬಂದಿದ್ದಾರೆ, ಕ್ಯಾಂಪ್ ಅದೆಲ್ಲ ಕೇಳ್ಕೊಂಡು ಚಲೋ ಕನ್ಯಾಕುಮಾರಿಯಿಂದ ಆಗಮಿಸಿದ ಮಹಿಳಾ ತಂಡಕ್ಕೆ ಕಾರವಾರದ ಎನ್ಸಿಸಿ ಮಹಿಳಾ ಕೆಡೆಟ್ಗಳು ಸಾಥ್ ನೀಡಿದರು. ಡಿಸೆಂಬರ್ 8ರಂದು ಕನ್ಯಾಕುಮಾರಿಯಿಂದ ಹೊರಟ ಈ ಜಾಥಾ ಕೇರಳ, ಕರ್ನಾಟಕ, ಗೋವಾ, ಮಹಾರಾಷ್ಟ್ರ, ದಿಯು, ದಮನ್, ಗುಜರಾತ್, ರಾಜಸ್ಥಾನ್ ಮತ್ತು ಹರಿಯಾಣ ರಾಜ್ಯಗಳ ಮೂಲಕ ಹಾದು ಹೋಗಿ ಜನವರಿ 28ರಂದು ದೆಹಲಿ ತಲುಪಲಿದೆ. ಈ ವೇಳೆ ಆಯಾ ಪ್ರದೇಶದ ಜನರೊಂದಿಗೆ ಸಂವಹನ ನಡೆಸಿ ರ್ಯಾಲಿಯ ಉದ್ದೇಶ ಮತ್ತು ಮಹಿಳಾ ಸಶಕ್ತೀಕರಣದ ಕುರಿತು ಜಾಗೃತಿ ಮೂಡಿಸಲಾಗುತ್ತೆ. ಈ ರ್ಯಾಲಿ ನಮಗೆ ಹೊಸ ಉತ್ಸಾಹ ತುಂಬಿದ್ದು ಸಾಕಷ್ಟು ಖುಷಿ ನೀಡುತ್ತಿದೆ ಎನ್ನುವ ಎನ್ಸಿಸಿ ಕೆಡೆಟ್ಗಳ ಈ ಸಾಹಸಕ್ಕೆ ನಿಜಕ್ಕೂ ಹ್ಯಾಟ್ಸ್ ಆಫ್ ಹೇಳಲೇಬೇಕು.